ಸರ್ 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯ್ತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಂಡು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಅತ್ಯಾಚಾರ ಮತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಯುವತಿಯ ಹೇಳಿಕೆ ಮತ್ತು ಇಬ್ಬರ ನಡುವಿನ ಚಾಟಿಂಗ್ ವಿವರಗಳು ಬಹಿರಂಗಗೊಂಡಿವೆ. ಇನ್ಸ್ಪೆಕ್ಟರ್ ಸುನಿಲ್ ಮದುವೆಯಾಗೋದಾಗಿ ನಂಬಿಸಿ ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆಂದು ಆರೋಪಿಸಿದ್ದಾರೆ. ಇನ್ಸ್ಪೆಕ್ಟರ್ ಸುನಿಲ್ ಅವರ ಪರಿಚಯವಾದ ನಂತರ ತಮ್ಮ ಜೀವನದ ದಿಕ್ಕೆ ಬದಲಾಯಿತು ಎಂದು ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ. ಮೊದಲು ಇನ್ಸ್ಪೆಕ್ಟರ್ ಪರಿಚಯವಾಯಿತಂತೆ. ಎಎಸ್ಐ ಪ್ರಕಾಶ್ಗೂ ಹಾಗೂ ತನಗೂ ಆಗುತ್ತಿರಲಿಲ್ಲ. ಪ್ರಕಾಶ್ ಅವರ ಮೇಲೆ ದೂರು ನೀಡಲು ಇನ್ಸ್ಪೆಕ್ಟರ್ ಸುನಿಲ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡಲು ಹೋದಾಗ ಇನ್ಸ್ಪೆಕ್ಟರ್ ಪರಿಚಯವಾಗಿದೆ. ಆರಂಭದಲ್ಲಿ ಮೆಸೇಜ್ಗಳು ಶುರುವಾಗಿದೆ. ಸಂತ್ರಸ್ತ ಯುವತಿ ಒಬ್ಬರನ್ನ ಪ್ರೀತಿ ಮಾಡ್ತಿದ್ರಂತೆ. ಬ್ರೇಕಪ್ ಆದ್ಮೇಲೆ ಮದುವೆಯಾಗದೆ ಆಗಿಯೇ ಇದ್ರಂತೆ. ಮೇಲೆ ನೀವು ಯಾವತ್ತೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟ್ ಅಲ್ಲೂ ಇರಬಾರ್ದು ಅಂತ ಹೇಳಿದ್ರು. ಏನು ಗ್ಯಾರಂಟಿ ಅಂತ ಹೇಳಿದ್ವಿ. ಆಯ್ತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ. ಇಲ್ಲೇ ಎಲ್ಲಾದ್ರೂ ಒಂದು ನೋಡ್ಕೊಂಡು ಫ್ಲಾಟ್ ಏನಾದ್ರು ತಗೊಂಡಿರೋಣ ಜೊತೆಲೆ. ಏನು ನೀವು ಇದು ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೆ ಇರ್ತೀನಿ. ನನ್ಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ. 8ನೇ ಮೈಲಿಗೆ ಹೋಗ್ಬೇಕು ನಾನು. ಇಲ್ಲೇ ಇರ್ತೀನಲ್ವಾ, ಹಂಗಾಗಿ ಇಲ್ಲೇ ಎಲ್ಲಾದ್ರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು. ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನ್ ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳ್ಸಿದ್ರು ನನಗೆ. ಆಮೇಲೆ ಹೋದೆ ನಾನು. ನೈಟ್ ಹೋದಾಗ ಡ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು. ಡ್ರಿಂಕ್ಸ್ ಮಾಡಿ ಜೊತೆ ಆಮೇಲೆ ಯಾರ ಕಾಂಟ್ಯಾಕ್ಟ್ ನಲ್ಲೂ ಇರಬಾರದು ಎಂದು ಹೇಳಿದ್ರಂತೆ. ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗುತ್ತೇನೆ, ಜೊತೆಯಲ್ಲೇ ಇರುತ್ತೇನೆ, ಇಬ್ಬರು ವಾಸಕ್ಕಿರಲು ಅನುಕೂಲ ಆಗುವಂತೆ ಒಂದು ಫ್ಲಾಟ್ ನೋಡೋಣ, ಅಲ್ಲೇ ಇರೋಣ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಂತೆ. ಬಳಿಕ 2-3 ಕಡೆ ಮನೆ ನೋಡಿದ್ರು ಪ್ರೈವಸಿ ಇಲ್ಲ ಎಂದು ಅವಾಯ್ಡ್ ಮಾಡಿದ್ರಂತೆ. ಒಮ್ಮೆ ನನ್ನ ವೈಫ್ ಇಲ್ಲ, ಊರಿಗೆ ಹೋಗಿದ್ದಾರೆ, ಮನೆಗೆ ಬನ್ನಿ ಎಂದು ಲೊಕೇಶನ್ ಕಳಿಸಿದ್ರಂತೆ. ಮನೆಗೆ ಹೋದಾಗ ಅಲ್ಲಿ ಡ್ರಿಂಕ್ಸ್ ಪಾರ್ಟಿ ಅರೇಂಜ್ ಮಾಡ್ಲಾಗಿತ್ತಂತೆ. ಬಳಿಕ ಇನ್ಸ್ಪೆಕ್ಟರ್ ಸುನಿಲ್ ದೌರ್ಜನ್ಯ ಎಸಗಿದ್ರು ಅಂತ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ. ಯುವತಿಯು ಚಿನ್ನಿ ಮಿಸ್ ಯು ಎಂದು ಮೆಸೇಜ್ ಕಳುಹಿಸಿದಾಗ ಇನ್ಸ್ಪೆಕ್ಟರ್ ಮೀಟು ಎಂದು ರಿಪ್ಲೈ ಮಾಡಿರುವುದು ದಾಖಲಾಗಿದೆ. ಇವರಿಬ್ಬರ ನಡುವೆ ವಿಡಿಯೋ ಕಾಲ್ ಮೂಲಕವೂ ಮಾತುಕತೆ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇಬ್ಬರು ಪರಸ್ಪರ ಚಾಟಿಂಗ್ ಮಾಡಿದ್ದು ಮದುವೆಗೆ ನಿರಾಕರಣೆ ಮಾಡಿದ್ದಕ್ಕೆ ಪ್ರಕರಣ ಬಯಲಿಗೆ ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.